ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಿರುವನಂತಪುರದ MP ಶಶಿ ತರೂರ್ ಬಹಳ ದೊಡ್ಡ ಪ್ರಮಾದವನ್ನು ಎಸಗಿಬಿಟ್ಟಿದ್ದಾರೆ. ಏನು ಪ್ರಮಾದ ಎಸಗಿದ್ದಾರೆ ಅಂದರೆ, ಇವರು ಮೊದಲೇದಾಗಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋಗಿ ಬಂದ ಸಂದರ್ಭದಲ್ಲಿ, ಅಮೆರಿಕೆಗೆ ಹೋಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಭೇಟಿಯಾಗಿ ಬಂದ ಸಂದರ್ಭದಲ್ಲಿ ಅದನ್ನು ಹೊಗಳಿ ಟ್ವೀಟ್ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಯಶಸ್ವಿ ವಿದೇಶಿ ಪ್ರವಾಸ, ಭಾರತಕ್ಕೆ ಅನುಕೂಲಕರವಾದಂಥ ಚರ್ಚೆ ನಡೆದಿದೆ, ಭಾರತ ಇದಕ್ಕೆ ಕುರಿತಾಗಿ ಸಂತೋಷವನ್ನು ಪಡಬೇಕು. ಆದರೆ ಅಕ್ರಮ ವಲಸಿಗರ ಕುರಿತಾಗಿ ಅಮೇರಿಕೆ ಆ ರೀತಿಯಾದಂಥ ಕಠೋರ ಧೋರಣೆಯನ್ನು ಮಾಡಬಾರ್ದಾಗಿತ್ತು, ಅಮಾನವೀಯ ಧೋರಣೆಯನ್ನು ಮಾಡಬಾರ್ದಾಗಿತ್ತು ಅಂತ ಅವರು ಟ್ವೀಟ್ ಮಾಡಿದರು. ನರೇಂದ್ರ ಮೋದಿಯವರ ಪ್ರವಾಸ ಯಶಸ್ವಿ ಪ್ರವಾಸ, ಅವರ ವಿದೇಶಾಂಗ ನೀತಿ ಸರಿಯಾಗಿದೆ ಅಂತ ಶಶಿ ತರೂರ್ ಮಾತಾಡಿದ ಮೇಲೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಮತ್ತು ಸೋನಿಯಾ ಗಾಂಧಿ ಅವರಿಂದ ಬಚಾವಾಗ್ಲಿಕ್ಕೆ ಸಾಧ್ಯ ಏನ್ರಿ? ಈ ಮನುಷ್ಯ ಇದೊಂದೇ ತಪ್ಪನ್ನು ಎಸಗಿದ್ದಲ್ಲ, ಪ್ರಮಾದವನ್ನು ಎಸಗಿದ್ದಲ್ಲ. ಈತ ಅಲ್ಲಿ LDF ಸರ್ಕಾರದ ಒಂದು ಯೋಜನೆಯನ್ನು ಹೊಗಳಿ ಬರ್ತಾರೆ ಕೇರಳದಲ್ಲಿ. ನಿಮಗೆ ಗೊತ್ತು, 4ನೇ ಬಾರಿಗೆ ಶಶಿ ತರೂರ್ ಅಲ್ಲಿ ಸಂಸತ್ ಸದಸ್ಯನಾಗ್ತಾ ಇರೋದು ಕೇರಳದಿಂದ, ತಿರುವನಂತಪುರ ಸಂಸದೀಯ ಕ್ಷೇತ್ರದಿಂದ. ಈ ಬಾರಿ ರಾಜೀವ್ ಚಂದ್ರಶೇಖರ್ ಅವ್ರನ್ನ 14,000 ಮತಗಳಿಂದ ಸೋಲಿಸಿದ್ದಾರೆ. ಹಾಗೆ ನೋಡಿದರೆ ರಾಜೀವ್ ಚಂದ್ರಶೇಖರ್ ಗೆದ್ದು ಬಿಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ನರೇಂದ್ರ ಮೋದಿ ಅವರು ಮಾಡಿದಂಥ ಪ್ರವಾಸ ಭಾಳ ಯಶಸ್ವಿಯಾಗಿತ್ತಲ್ಲಿ. ಭಾರತೀಯ ಜನತಾ ಪಾರ್ಟಿಗೆ ಭಾಳ ಅನುಕೂಲಕರ ವಾತಾವರಣ ಇದೆ ಅಂತ ಭಾವಿಸಲಾಗಿತ್ತು. ಆದರೆ ಈ ಶಶಿ ತರೂರ್ ಅವರ ಬೇರು ಮಟ್ಟದ ಕೆಲಸ ಇದೆಯಲ್ಲ, ಅದು ಅವರನ್ನು ಅಲ್ಲಿ ಬಚಾವ್ ಮಾಡಿತ್ತು. ಹೀಗಾಗಿ ರಾಜೀವ್ ಚಂದ್ರಶೇಖರ್ ಸೋಲನ್ನು ಕಾಣ್ತಾರೆ, ಶಶಿ ತರೂರ್ ಗೆಲುವನ್ನು ಕಾಣ್ತಾರೆ. ಈಗ ಶಶಿ ತರೂರ್ಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ತನ್ನ ಸ್ಥಾನವೇನು ಅಂತ. ಇದ್ದಕ್ಕಿದ್ದ ಹಾಗೆ ಈ ಪ್ರಶ್ನೆ ಯಾಕೆ ಉದ್ಭವ ಆಯಿತು? ಯಾಕೆ ಅಂದರೆ 2024ರ ಚುನಾವಣೆಯಾಗಿ ಫಲಿತಾಂಶ ಬಂದ ಈಚಿನಿಂದ ನಡೆದಂಥ ಇಷ್ಟೂ ಕಲಾಪಗಳಲ್ಲಿ, ಸಂಸದೀಯ ಕಲಾಪಗಳಲ್ಲಿ ಒಂದೇ ಒಂದು ಬಾರಿ ಕೂಡ ಅವರಿಗೆ ಮಾತನಾಡಲಿಕ್ಕೆ ಆಸ್ಪದವನ್ನು ಕೊಡಲಿಲ್ಲ ರಾಹುಲ್ ಗಾಂಧಿಯವರು ಮತ್ತು ಗೌರವ್ ಗೊಗೋಯ್ ಅವರು. ಯಾವಾಗಲೂ ಹೇಗಿರುತ್ತೆ ಅಂದರೆ, ತಮ್ಮ ಪಕ್ಷದಿಂದ ಯಾರು ವಿಷಯವನ್ನು ಮಂಡನೆ ಮಾಡ್ತಾರೆ, ಯಾರು ಇದರ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅಂತ ಒಂದು ಪಟ್ಟಿಯನ್ನು ಆಯಾ ಪಕ್ಷದವರು ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ನೀಡ್ತಾರೆ. ಅದರ ಪ್ರಕಾರ ಅನುಕ್ರಮವಾಗಿ ಒಬ್ಬೊಬ್ಬರನ್ನಾಗಿ ಸಭಾಧ್ಯಕ್ಷರು ಕರೀತಾ ಹೋಗ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆ ರೀತಿ ಸರಿಯಾಗಿ ವಾಗ್ಮಂಡನೆ ಮಾಡುವಂಥವರ ಭಾಳ ದೊಡ್ಡದಾದಂಥ ಕೊರತೆ ಇದೆ. ತುಂಬ ಚೆನ್ನಾಗಿ ವಿಷಯವನ್ನು ಮಂಡಿಸಬಲ್ಲಂಥವರು ಮತ್ತು ಸಂಸದೀಯ ಪಟುವಾಗಿರುವಂಥವ್ರು ಯಾರೂ ಇಲ್ಲ. ಕಿರ್ಚಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನಿಷ್ಣಾತರು, ಗಲಾಟೆ ಮಾಡ್ತಾರೆ, ಸಭಾತ್ಯಾಗ ಮಾಡ್ತಾರೆ, ನರೇಂದ್ರ ಮೋದಿಯವ್ರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ, ಅದರಲ್ಲಿ ಭಾಳ ನಿಷ್ಣಾತರಾಗಿದ್ದಾರೆ. ಆದರೆ ಯಾವುದೇ ಒಂದು ವಿಷಯವನ್ನು, ಈಗ ಉದಾಹರಣೆಗೆ ವಿದೇಶಾಂಗ ಸಚಿವಾಲಯ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ ಬಂದು ಸಂಸತ್ತಿನಲ್ಲಿ ವಿಷಯ ಮಂಡಿಸಿದಾಗ ಅಲ್ಲಿರುವಂಥ ಉಳಿದ ಸಹೋದ್ಯೋಗಿಗಳು ಸಂತೋಷ ಪಡ್ತಾರೆ. ಎರಡನೇದ್ದು, ಖರ್ಚು ಮಾಡ್ತಾ ಇರುವಂಥ ನಮ್ಮ ತೆರಿಗೆ ದುಡ್ಡಲ್ಲಿ ನಡೀತಾ ಇರೋದು ಅದು ಕೂಡ ಸದ್ವಿನಿಯೋಗ ಆಗತ್ತೆ. ಆದರೆ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಸಮಸ್ಯೆ ಏನಂತಂದರೆ, ಇವತ್ತು ಅಲ್ಲಿ ಆ ರೀತಿ ವಾದ ಮಂಡನೆ ಮಾಡುವಂಥ ಸಂಸದೀಯ ಪಟುಗಳೇ ಉಳಿದಿಲ್ಲ. ಈತ ಮನಮೋಹನ್ ಸಿಂಗ್ ಸಂದರ್ಭದಲ್ಲಿ ವಿದೇಶಾಂಗ ರಾಜ್ಯ ಸಚಿವರಾಗಿದ್ದಂಥವ್ರು ಶಶಿ ತರೂರ್ ಅವರು. ಅವರಿಗೆ ವಿದೇಶಾಂಗ ಸಚಿವಾಲಯ ತುಂಬ ಚೆನ್ನಾಗಿ ಗೊತ್ತು. ಮುಂಚೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಡೆಮಾಕ್ರೆಟಿಕ್ ಆಗಿದ್ದರು. ಹೀಗಾಗಿ ವಿದೇಶಾಂಗ ನೀತಿಯ ಬಗ್ಗೆ ಚೆನ್ನಾಗಿ ಅರಿವಿರುವಂಥ ಮನುಷ್ಯ. ಅಷ್ಟೇ ಅಲ್ಲ, ಅವರ ಧೋರಣೆ ಹೇಗಂತಂದರೆ, ಯಾವುದೇ ವಿಚಾರ ವಿದೇಶಾಂಗ ಸಚಿವಾಲಯದ ವಿಚಾರ ಬಂದಾಗ ಅಥವಾ ವಿದೇಶಾಂಗದ ಕುರಿತಾದಂಥ ಸಂಬಂಧಗಳ ಕುರಿತು ಬಂದಾಗ ವಿಪಕ್ಷದಲ್ಲಿ ಇದ್ದರೂ ಕೂಡ ಅವರು ಸರ್ಕಾರದ ಪರವಾಗಿರಬೇಕು. ಏಕೆಂದರೆ ಅದು ದೇಶದ ಭದ್ರತೆಯ ಪ್ರಶ್ನೆ, ದೇಶದ ರಕ್ಷಣೆ ಪ್ರಶ್ನೆ, ದೇಶದ ಸಾರ್ವಭೌಮತೆಯ ಪ್ರಶ್ನೆ, ದೇಶದ ಸ್ವಾಭಿಮಾನದ ಪ್ರಶ್ನೆ. ಆದ್ದರಿಂದ ಅದರಲ್ಲಿ ಕೊಂಕು ಹುಡುಕುವ ಕೆಲಸವನ್ನು ಮಾಡಬಾರ್ದು ಅನ್ನೋದು ಶಶಿ ತರೂರ್ ಅವರ ನಿಲುವು ಯಾವಾಗಲೂ. ಏಕೆಂದರೆ ಆತನಿಗೆ ವಿಷಯ ಗೊತ್ತಿರೋದ್ರಿಂದ. ಶಶಿ ತರೂರು ಒಳ್ಳೆಯ ಮನುಷ್ಯ, ಭಾರಿ ಬೆಸ್ಟ್ ಪಾಲಿಟಿಷಿಯನ್ ಅಂತ ನಾನು ಹೇಳ್ತಾ ಇಲ್ಲ. ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಷಯವನ್ನು ಮಾತ್ರ ನೋಡಿದಾಗ ಬರುವಂಥ ಉಲ್ಲೇಖವನ್ನು ತಮ್ಮೆದುರಿಗೆ ಮಾಡ್ತಾ ಇರೋದು ನಾನು. ಆದರೆ ಇದು ರಾಹುಲ್ ಗಾಂಧಿಗೆ ಇಷ್ಟ ಆಗೋದಿಲ್ಲ. ರಾಹುಲ್ ಗಾಂಧಿಗೆ ಏನು ಅನ್ಬೇಕು, ನಮ್ಮ ಸೈನಿಕರನ್ನು ಚೆನ್ನಾಗಿ ಹೊಡೆದಿದ್ದಾರೆ ಅಂತ ಹೇಳಬೇಕು. ಸರ್ಜಿಕಲ್ ಸ್ಟ್ರೈಕ್ ಆದಾಗ ಇದಕ್ಕೆ ದಾಖಲೆಯಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಬೇಕು. ಹೀಗೆ ನಿರಂತರವಾಗಿ ಸರ್ಕಾರದ ಎಲ್ಲ ಧೋರಣೆಗಳನ್ನು ಟೀಕಿಸಬೇಕು ಮತ್ತು ಸರ್ಕಾರದ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳವರ ಮನೋಸ್ಥೈರ್ಯವನ್ನು ಕಡಿಮೆ ಮಾಡಬೇಕು. ಇದು ರಾಹುಲ್ ಗಾಂಧಿಯವರ ಏಕಮೇವ ಅಜೆಂಡಾ. ಹೀಗಾಗಿ ಅವರು
ಅರುಣಾಚಲ ಪ್ರದೇಶದಲ್ಲಿ ನಡೆಯುವಂಥ ಯಾವುದಾದ್ರೂ ಗಡಿಯಲ್ಲಿ ನಡೆಯುವಂಥ ಸಣ್ಣದಾದಂಥ ಸಂಘರ್ಷದ ಕುರಿತು ಚೈನಾದ ಪರವಾಗಿ ಮಾತಾಡ್ತಾರೆ. ಅವರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ವಿನ ನಮ್ಮ ಸೈನಿಕರು ಅವ್ರನ್ನ ಸದೆ ಬಡಿದ್ರು ಅಂತ ಎಲ್ಲಿ ಅವರು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಇದೇ ಧೋರಣೆ ಉಳಿದವ್ರಿಗೂ ಇರಬೇಕು ಅಂತ ನಿರೀಕ್ಷೆಯನ್ನು ಕೂಡ ಅವರು ಮಾಡ್ತಾರೆ. ಈಗ ರಾಹುಲ್ ಗಾಂಧಿ ಹತ್ರ ಮೊನ್ನೆ ಶಶಿ ತರೂರ್ ಹೋಗ್ತಾರೆ. ಹೋಗಿ ನನ್ನ ಪಾತ್ರವೇನು ಅಂತ ಕೇಳ್ತಾರೆ. ಈಗ ಶಶಿ ತರೂರ್ಗಿರುವಂಥ ತಕ್ಷಣದ ಆಸೆ ಏನಪ್ಪ ಅಂತಂದರೆ 2026ರಲ್ಲಿ ಚುನಾವಣೆ ಇದೆ ಕೇರಳದಲ್ಲಿ. ಆ ಚುನಾವಣೆ ಸಂದರ್ಭದಲ್ಲಿ ಶಶಿ ತರೂರ್ ಅವರ ಸಮುದಾಯ ನಾಯರ್ ಸಮುದಾಯದಿಂದ ಬಂದವರು. ನನ್ನನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಿ ಅನ್ನೋದು ಅವರ ನಿರೀಕ್ಷೆ. ಏಕೆಂದರೆ 4 ಟರ್ಮು MP ಆಗಿರುವಂಥ ಮನುಷ್ಯ, ಡೆಮೊಕ್ರೇಟ್ ಆಗಿದ್ದಂಥವರು, ವಿದೇಶಾಂಗ ರಾಜ್ಯ ಸಚಿವಾಲಯದಲ್ಲಿ ರಾಜ್ಯ ಸಚಿವರಾಗಿದ್ದಂಥವರು, ಇಷ್ಟೆಲ್ಲ ಇದ್ದಂಥ ಮನುಷ್ಯ. ನಾನು ಯೋಗ್ಯನಿದ್ದೀನಿ ಮತ್ತು ನನಗೆ ಅಲ್ಲಿ ಸ್ಥಳೀಯ ವ್ಯಕ್ತಿ ಆಗಿರೋದ್ರಿಂದ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದು ಅವರ ಅಪೇಕ್ಷೆ ಆಗಿದೆ. ಹೋಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ. ಏನಂದರೆ ಕೇರಳದಲ್ಲಿ ಒಂದು ವ್ಯವಸ್ಥೆ ಇದೆ. ಏನಂದರೆ ಒಂದು ಸಲ LDF ಬಂದರೆ ಇನ್ನೊಂದು ಸಲ UDF ಬರುತ್ತೆ, ಇನ್ನೊಂದು ಸಲ UDF ಬಂದರೆ ಮತ್ತೊಂದು ಸಲ LDF. ಅಂದರೆ ಇವರೇ ಅಧಿಕಾರವನ್ನು ಪ್ರತಿ ಬಾರಿ ಪಾಳಿಯ ರೀತಿಯಲ್ಲಿ ಹಂಚಿಕೊಳ್ಳುವಂಥ ವ್ಯವಸ್ಥೆ ಇತ್ತು. ಕಳೆದ ಬಾರಿ ಏನಾಗಿದೆ, 2 ಸಲ ಸತತವಾಗಿ ಪಿಣರಾಯಿ ವಿಜಯನ್ ಸರ್ಕಾರ ಬಂದ್ಬಿಡುತ್ತೆ ಅಲ್ಲಿ LDF. ಇದೇ ರೀತಿ ಮುಂದುವರೆದ್ರೆ 3ನೇ ಬಾರಿಗೂ ನಾವು ವಿರೋಧ ಪಕ್ಷದವರಾಗಿ ಕೂತ್ಕೋಬೇಕಾಗತ್ತೆ. ಕಾಂಗ್ರೆಸ್ಸು ಈಗಲೇ ಅದರ ಕುರಿತಾಗಿ ಕೆಲಸಗಳು ಶುರುವಾಗಬೇಕು ಚುನಾವಣೆಗೆ ಅಂತ ಇವರು ಹೋಗಿ ಮನವಿಯನ್ನು ಸಲ್ಲಿಸ್ತಾರೆ ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿಗೆ ಈಗಾಗಲೇ ಕಣ್ಣು ಕೆಂಪಾಗಿ ಹೋಗಿದೆ. ಯಾಕೆ ಕೆಂಪು ಅಡರಿದೆ ಅಂದರೆ ಇವರು ನರೇಂದ್ರ ಮೋದಿಯನ್ನು ಹೊಗಳಿದ್ದಾರೆ. ನರೇಂದ್ರ ಮೋದಿ ಅವರು ಡೊನಾಲ್ಡ್ ಟ್ರಂಪ್ ಜೊತೆ ಆಡಿರುವಂಥ ಮಾತು ಭಾಳ ಚೆನ್ನಾಗಿ ಆಡಿದರು. ಅಲ್ಲಿ ಎಲ್ಲ ಫಲಪ್ರದವಾಗಿತ್ತು ಅವ್ರ ಭೇಟಿ ಅಂತ ಇವರು ಟ್ವೀಟ್ ಮಾಡಿದ್ದು ಇವರಿಗೆ ಸಹಿಸಲಿಕ್ಕಾಗಲಿಲ್ಲ. ಯಾರು ನರೇಂದ್ರ ಮೋದಿಯನ್ನು ಹೊಗಳ್ತಾರೋ ಅವರು ಪಕ್ಷ ವಿರೋಧಿ ಅಂತ ಪರಿಭಾವಿಸಲಾಗತ್ತೆ ಗಾಂಧಿ ಕುಟುಂಬದಲ್ಲಿ. ಗಾಂಧಿ ಕುಟುಂಬ ಕಾಂಗ್ರೆಸ್ ಎರಡು ಪ್ರತ್ಯೇಕ ಇಡಬಾರ್ದು ನೀವು. ಜೊತೆಗೆ ಶಶಿ ತರೂರ್ ಬಗ್ಗೆ ಇನ್ನೊಂದು ಕೆಂಗಣ್ಣೆ ಏನಪ್ಪ ಅಂತಂದರೆ, ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಚುನಾವಣೆ ನಡೀಬೇಕು ಅಂತ G23 ಮಾಡಿ ಗಲಾಟೆ ಮಾಡಿದ ಸಂದರ್ಭದಲ್ಲಿ G23ಯಲ್ಲಿ ಶಶಿ ತರೂರ್ ಇದ್ದರು. ಅಂದರೆ ಬಂಡಾಯಕ್ಕೆ ನಿಂತವರಲ್ಲಿ ಶಶಿ ತರೂರ್ ಅಗ್ರ ಪಂಕ್ತಿಯಲ್ಲಿದ್ದರು. ಎರಡನೇದಾಗಿ ಚುನಾವಣೆ ಮಾಡ್ತೀವಿ ಅಂದಾಗ ಅಭ್ಯರ್ಥಿ ಆದರು. ಆ ಜಾಗಕ್ಕೆ ಕಾಂಗ್ರೆಸ್ ಪರವಾಗಿ ಅಲ್ಲ, ಗಾಂಧಿ ಪರಿವಾರದ ಪರವಾಗಿ, ನಕಲಿ ಗಾಂಧಿ ಪರಿವಾರದ ಪರವಾಗಿ ಮಲ್ಲಿಕಾರ್ಜುನ ಮೂರ್ತಿ ಅಭ್ಯರ್ಥಿ ಆಗ್ತಾರೆ. ಯಾವಾಗ ತಮ್ಮ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿದ ಸಂದರ್ಭದಲ್ಲಿ, ಮಲ್ಲಿಕಾರ್ಜುನ ಮೂರ್ತಿಯನ್ನು ನಿಲ್ಲಿಸಿದ ಸಂದರ್ಭದಲ್ಲಿ ಅದರ ಎದುರಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ತಾರೆ ಅಂತಂದರೆ ಇದು ಯಾವ ನಿಷ್ಠೆ ಅಂತ ರಾಹುಲ್ ಗಾಂಧಿಯವರ ಪ್ರಶ್ನೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಅವರ ಪ್ರಶ್ನೆ. ನಮಗೆ ದಾಸಾನುದಾಸರಾಗಿರಬೇಕು, ನೀವು ನಮ್ಮ ಗುಲಾಮರಾಗಿರಬೇಕು, ನೀವು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಧ್ವನಿಯನ್ನು ಎತ್ತಬಾರ್ದು. ಪ್ರಜಾಪ್ರಭುತ್ವ ಅನ್ನೋದು ಸಂಸತ್ತಿನಲ್ಲಿ ಗಲಾಟೆ ಮಾಡಲಿಕ್ಕೆ ಮಾತ್ರ. ಸಂವಿಧಾನ ಅನ್ನೋದು ಸಂಸತ್ತಿನಲ್ಲಿ ಗಲಾಟೆ ಮಾಡಲಿಕ್ಕೆ ಮತ್ತು ನರೇಂದ್ರ ಮೋದಿ ಅವರನ್ನ ಹೀಗಳಿಲಿಕ್ಕೆ ಮಾತ್ರವೇ ವಿನಃ ಪಕ್ಷದ ಆಂತರಿಕ ವಿಚಾರದಲ್ಲಿ ನೀವು ಗುಲಾಮರಾಗೇ ಇರಬೇಕು ಅಂತ ಗಾಂಧಿ ಕುಟುಂಬದವರ ಆಶಯ, ಅಪೇಕ್ಷೆ. ಇದನ್ನು ವಿರೋಧಿಸಿದವರು ಶಶಿ ತರೂರ್ ಅವರು. ಶಶಿ ತರೂರ್ ಅಂತ ಹಂಗಂತಂದು ಅವರೇನು ಬಿಟ್ಟು BJP ನಾಳೆ ಬಂದ್ಬಿಡಲ್ಲ ಅವರು. ಆತ ಪಕ್ಕ ಕಾಂಗ್ರೆಸ್ ಮನುಷ್ಯ, ಕಾಂಗ್ರೆಸ್ಸಿನಲ್ಲೇ ಮುಂದುವರಿಯುವ ಮನುಷ್ಯ. ಆದರೆ ರಾಹುಲ್ ಗಾಂಧಿ ಇವರನ್ನು ಇಟ್ಕೋತಾರೋ ಇಲ್ಲೋ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಏಕೆಂದರೆ ಒಬ್ಬ ರಾಹುಲ್ ಗಾಂಧಿ ಇವತ್ತು ಒಬ್ಬ ಶಶಿ ತರೂರ್ಗೆ ಸುಮ್ಮನಿದ್ರೆ ನಾಳೆ ಇನ್ನೊಬ್ಬರು ಇದೇ ರೀತಿ ಮಾತಾಡ್ತಾರೆ, ಮತ್ತೊಬ್ಬರು ಮತ್ತೊಂದು ರೀತಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ರೀತಿ ಮಾತುಗಳು ಬೆಳಿಬಾರ್ದು ಅನ್ನೋದು, ಅವರನ್ನು ಹತ್ತಿಕ್ಕಬೇಕು ಅನ್ನೋದು, ಅವ್ರನ್ನ ಬೇರು ಸಹಿತ ಮೂಲೋತ್ಪಾಟನೆ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಏಕಮೇವ ಅಜೆಂಡಾ, ಅಪೇಕ್ಷೆ. ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಅಲ್ಲಿ ಕರಟಕ ದಮನಕಗಳಿದ್ದಾರೆ, ಅಲ್ಲೊಬ್ಬ ಕರಟಕ ಇದ್ದಾರೆ. ಆತನ ಹೆಸರು KC ವೇಣುಗೋಪಾಲ್ ಅಂತ. ಈ KC ವೇಣುಗೋಪಾಲ್ ಕೂಡ ನಾಯರ್ ಪಂಗಡದಿಂದ ಬಂದಂಥ ಮನುಷ್ಯ, ಸಮುದಾಯದಿಂದ ಬಂದಂಥ ಮನುಷ್ಯ, ಮಲಯಾಳಿ. ಆತ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಕೇರಳ ಚುನಾವಣೆಯಲ್ಲಿ 2026ರಲ್ಲಿ ಅಂತ ಒಳಗಡೆನೇ ಇಟ್ಕೊಂಡು ಕೂತಿದ್ದಾರೆ. ರಾಹುಲ್ ಗಾಂಧಿಯವರ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲವೂ ಆಗಿರೋ ವ್ಯಕ್ತಿ, ಮೇಲಿಂದ ಕೆಳಗೊಳಗೆ ಯಾರಾದರೂ ಆಗಿದ್ದರೆ ಅದು KC ವೇಣುಗೋಪಾಲ್. ಇರೋದೇ ಇಬ್ಬರು, ಒಬ್ಬ ಜಯರಾಮ್ ರಮೇಶ್, ಒಬ್ಬನೊಬ್ಬರು KC ವೇಣುಗೋಪಾಲ್. ಅಂಥ KC ವೇಣುಗೋಪಾಲ್ ಎನ್ನುವಂಥ ನಾಯರಿಯನ್ನು ಬಿಟ್ಟು ಶಶಿ ತರೂರ್ಗೆ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವಾ ರಾಹುಲ್ ಗಾಂಧಿ? ಚಾನ್ಸೇ ಇಲ್ಲ. ಆಮೇಲೆ ಇವರಿಬ್ಬರ ಮಧ್ಯೆ ಮಾತುಕತೆ ನಡೆದದ್ದನ್ನು ಹೊರಗಡೆ ಹೇಳಿದವರು ಯಾರು? ಇದೇ KC ವೇಣುಗೋಪಾಲ್ ಎನ್ನುವಂಥ ಕರಟಕ. ಈತ ಹೊರಗಡೆ ಬಂದು ಹೇಳ್ತಾರೆ, ಇಲ್ಲ, ಈ ಶಶಿ ತರೂರ್ಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ, ಅದಕ್ಕೆ ರಾಹುಲ್ ಗಾಂಧಿಗೆ ಬಂದು ನಮ್ಮ ಪಕ್ಷದಲ್ಲಿ ನನ್ನ ಸ್ಥಾನಮಾನ ಏನು ಅಂತ ಕೇಳ್ತಾ ಇದ್ದಾರೆ, ಇಂಥವ್ರು ನಾವು ಇಟ್ಕೊಳ್ಳಿಕ್ಕಾಗತ್ತಾ ಅಂತ KC ವೇಣು. ಅಂದರೆ ಇನ್ನೊಬ್ಬ ಪ್ರತಿಸ್ಪರ್ಧಿ ತನಗೆ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನು ಚಿವುಟಿ ಹಾಕುವ ಕೆಲಸವನ್ನು ಈ ಕರಟಕ ಮಾಡ್ತಾನೆ KC ವೇಣುಗೋಪಾಲ್. ಅದಕ್ಕೆ ಇವರು ಇಂಬು ಕೊಡ್ತಾರೆ. ಯಾಕೆಂದರೆ ರಾಹುಲ್ ಗಾಂಧಿಗೆ ತನ್ನ ವಿರುದ್ಧ ಯಾರೂ ಧ್ವನಿಯನ್ನೆತ್ತಬಾರದು ಅನ್ನುವಂಥ ಏಕಮೇವ ಉದ್ದೇಶ ಇದೆ.
ಪ್ರತಿ ಬಾರಿ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ. ಸೋತಿರುವ ಸಂಖ್ಯೆಯನ್ನು ಲೆಕ್ಕ ಹಾಕಲಿಕ್ಕಾಗಲ್ಲ, ಆ ರೀತಿ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಸೋಲ್ತಾ ಇದ್ದಾರೆ. ರಾಹುಲ್ ಗಾಂಧಿಯೇ ಸೋಲ್ತಾ ಇದ್ದಾರೆ ಅಂತಲೇ ಹೇಳಬೇಕು, ಕಾಂಗ್ರೆಸ್ಸು ಅಂತ ಹೇಳಬಾರ್ದು. ಕಾಂಗ್ರೆಸ್ಸು ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ನೋಡುವ ಪ್ರಶ್ನೆಯೇ ಬರೋದಿಲ್ಲ. ಬರುವ ಬಿಹಾರದ ಚುನಾವಣೆಯಲ್ಲಿ ಅಸ್ತಿತ್ವವೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ನಿಮ್ಮನ್ನು ಹತ್ತಿರ ಸೇರಿಸಲ್ಲ ಅಂತ ಮಮತಾ ದೀದಿ ಹೇಳಿಬಿಟ್ಟಿದ್ದಾರೆ, ಮಮತಾ ಬೇಗಮ್ ಅವರು. ಅಲ್ಲಿ ಕೇರಳದಲ್ಲಿ ಇವರ ಅಸ್ತಿತ್ವದ ಪ್ರಶ್ನೆ ಬರೋದೇ ಇಲ್ಲ ಈಗ ಸದ್ಯಕ್ಕಿರುವಂಥದ್ದು. ಹೀಗಿರುವಾಗ ಒಂದೊಂದಾಗಿ ಇವರ ವಿರುದ್ಧ ಧ್ವನಿಯನ್ನೆತ್ತಿದರೆ ರಾಹುಲ್ ಗಾಂಧಿಗೆ ಭಾಳ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಚಿವುಟಿ ಹಾಕುವ ದಾರಿಯನ್ನು ರಾಹುಲ್ ಗಾಂಧಿ ಹುಡುಕ್ತಾ ಇದ್ದಾರೆ. ಶಶಿ ತರೂರ್ ಏನು ಮಾಡ್ತಾರೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಇವತ್ತು ಭಾನುವಾರ ಆಗಿರೋದರಿಂದ ನಮಗೆ ಒಂದು ದಿನದ ಬಿಡುವು. ದಯವಿಟ್ಟು ಸಹಕರಿಸಿ. ನಾಳೆ ಮತ್ತೆ ಬೆಳಗ್ಗೆ ತಮ್ಮ ಜೊತೆ ಯಥಾ ಪ್ರಕಾರ ಮುಖಾಮುಖಿ ಸಂವಾದ. ನಮಸ್ಕಾರ.